ಎರಡೂ ತಂಡಗಳ ಎಕ್ಸ್ಟ್ರಾ ಆಟಗಾರರು. ತಕ್ಷಣವೇ ವೀಕ್ಷಕ ವಿವರಣಾ ಕೊಠಡಿಗೆ ಬಂದು ಸಹಕರಿಸಿ. ಎಸ್ ಪಂದ್ಯ ಆರಂಭಗೊಳ್ಳುವಾಗ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಆಹಾ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಆಘಾತ ಆಘಾತ. ಇಲ್ಲಿ ನೋಡಿ ಕ್ಲೀವನ್ ಅಧ್ಯಾಯ ಅಂತ್ಯಗೊಳ್ತಾ ಇದೆ. ದೊಡ್ಡ ಬಂದ ಇನ್ನಿಂಗ್ಸ್ ಅನ್ನು ಕಟ್ಟಲು ಮೈದಾನಕ್ಕೆ ಪ್ರವೇಶಿಸಿದ ಕ್ಲೀವನ್ ಆ ಸಂದರ್ಭದಲ್ಲಿಯೇ ಬ್ಯಾಕ್ ಟು ಪೆವಿಲಿಯನ್. ಕ್ಲಿವೆನ್ ಎಂಬ ಆರ್ಭಟದ ಹುಲಿ ಅದ್ಭುತ ಆಟಗಾರನ ಉದರಿ ಬಿಟ್ಟುಕೊಡುವ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನೂತನ ದಂಡುಗಾರಿಕೆಗೆ ಮೈದಾನಕ್ಕೆ ಆಗಮನವಾಗ್ತಾ ಇದೆ ಗಗನ್. ಗಗನ್ ಯಾವ ರೀತಿಯಲ್ಲಿ ತಂಡದ ಸ್ಥಿತಿಗತಿಯನ್ನು ಬದಲಿಸಬಲ್ಲನೋ ಎಲ್ಲ 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 ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾರ್ಪಡ್ತಾ ಇದೆ ಮೈದಾನದಲ್ಲಿ. 24 ಸಮವಸ್ತ್ರಧಾರಿ ಗಗನ್ ಮೈದಾನಕ್ಕೆ ಆಗಮಿಸ್ತಾ ಇದ್ದಾನೆ. ಅಂಕಪಟ್ಟಿಯಲ್ಲಿ ಇನ್ನೂ ಕೂಡ ಖಾತೆ ಆರಂಭಗೊಂಡಿಲ್ಲ. ಎಸೆತಗಾರಿಕಾ ವಿಭಾಗದಲ್ಲಿ 1 ಎಸೆತ ಮುಕ್ತಾಯ. 2 ತಂಡಗಳಲ್ಲೂ ಬಲಿಷ್ಠವಾದ ಆಟಗಾರರು. ಖಂಡಿತವಾಗಿಯೂ ಕಟೀಲ್ ತಂಡದ ಬಗ್ಗೆ ನಾವುಗಳು ಕೇಳಿದ್ದೇವೆ. ಅದೆಷ್ಟು ಮೈದಾನ, ಅದೆಷ್ಟು ಮತ್ತೆ ಅದ್ಭುತ ಶೈಲಿ ಎಸ್ತವಿತ್ತು. ದಂಡು ಮತ್ತು ಚೆಂಡಿನ ನಡುವೆ ಯಾವುದೇ ಒಂದು ಮಾತುಕತೆ ಇಲ್ಲ. ನೇರವಾಗಿ ಗೂಟರಕ್ಷಕ ಅಂದಾನ್ ಉಡುಪಿ ಎಂಬ ಆ ಬಲಿಷ್ಠ ಗೂಟರಕ್ಷಕನ ಭದ್ರಬೊಗಸೆಯಲ್ಲಿ ಚೆಂಡು. ಯಾವುದೇ ಒಂದು ಅಂಕ ಪ್ರಾಪ್ತಿ ಆಗ್ತಾ ಇಲ್ಲ. ಶಾಂತಿ, ಸಹನೆ, ಸೌಹಾರ್ದ ಎಲ್ಲವನ್ನ ಮೈಗೂಡಿಸಿಕೊಳ್ಳುತ್ತಾ ಒಂದು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯಾಕೂಟ ಯುನೈಟೆಡ್ ಕಪ್ ಆವೃತ್ತಿ 5. ಫುಲ್ ಲೆಂತ್ ಮಾದರಿಯಲ್ಲಿ ಚೆಂಡುಗಳು, ಯಾವುದೇ ಒಂದು ಅಂಕ ಪ್ರಾಪ್ತಿ ಆಗ್ತಾ ಇಲ್ಲ. 3 ಎಸೆತಗಳು ಮುಕ್ತಾಯ. ಇನ್ನೂ ಕೂಡ ಖಾತೆ ಆರಂಭಗೊಳ್ತಾ ಇಲ್ಲ. ಗಗನ್ ದಂಡುಗಾರಿಕಾ ವಿಭಾಗದಲ್ಲಿ 1 ಕಡೆಯಾದರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶರತ್ ಶೆಟ್ಟಿ. ಅದೆಷ್ಟು ಅನುಭವದ ತಂಡಗಳು 2 ತಂಡಗಳು. ತಂಡದಲ್ಲಿ ನಾವುಗಳು ಗಮನಿಸ್ತಾ ಇದ್ದೇವೆ ಮಿಥುನ್ ರಾಜ್ಯ ಖಂಡಿತವಾಗಿಯೂ ಅದೆಷ್ಟು ಮೈದಾನದಲ್ಲಿ ತನ್ನ ಪ್ರತಿಭೆ. ಈ ಬಾರಿ ಮಿಡ್ಲ್ ವಿಕೆಟ್ ಭಾಗವಾಗಿ ಸೇರಿದ ಚೆಂಡು 1 ಸುಲಭವಾಗ್ತಾ ಇದೆ. ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಇದ್ದರೂ 2 ಅಂಕಗಳು ಜಮಾವಣೆಗೊಳ್ತಾ ಇದೆ. 2 ಅಂಕದ ಜಮಾವಣೆಯೊಂದಿಗೆ ಅಂಕಪಟ್ಟಿ ಖಾತೆ ಆರಂಭಗೊಳ್ತಾ ಇದೆ. ಕಟೀಲ್ ಫ್ರೆಂಡ್ಸ್ ಭಾಗವಾಗಿ ನೋಡುತ್ತಿದ್ದರೆ ಮಿಥುನ್, ವಿಶ್ವ, ಶಿವಪ್ರಸಾದ್, ತೌಸೀಫ್, ಅರ್ಷಾದ್ ಅದೆಷ್ಟು ಬಲಿಷ್ಠ ಬಲಾಢ್ಯ ಆಟಗಾರರು. ಅಂದಾನ್ ಉಡುಪಿ ಗೂಟ ರಕ್ಷಣೆಯಲ್ಲಿ ಎತ್ತಿ ಬಾರಿಸುವ ಪ್ರಯತ್ನ. ಈ ಬಾರಿ ಡೀಪ್ ಮಿಡ್ಲ್ ವಿಕೆಟ್ ಭಾಗವಾಗಿ ಸೇರಿದ ಚೆಂಡು 2 ಅಂಕಗಳು ಜಮಾವಣೆಗೊಳ್ತಾ ಇದೆ. 2 ಅಂಕದೊಂದಿಗೆ ತಂಡದ ಸ್ಥಿತಿಗತಿ 4ರತ್ತ ಸಾಗುತ್ತಾ ಇದೆ. 1 ಉದರಿಯನ್ನು ಬಿಟ್ಟು ಕೊಡುತ್ತಾ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ 5 ಓವರುಗಳಿಗೆ ಸೀಮಿತಗೊಂಡ ಇನ್ನಿಂಗ್ಸ್
ಪ್ರಥಮ ಓವರಿನ ಅಂತಿಮ ಎಸೆತದಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಅರ್ಷಾದ್ ಮೊಹಮ್ಮದ್. ಈ ಬಾರಿ ಕ್ಷಣಗಾಲ ಗಾಳಿಯಲ್ಲಿ ಚೆಂಡು ಆಹಾ ಎಡವಟ್ಟು ಕ್ಷೇತ್ರಪಾಲಕನಿಂದ ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇದೆ. ಒಂದೊಮ್ಮೆ ಆ ಒಂದು ಕ್ಯಾಚ್ ಅನ್ನು ಪಡೆದಿದ್ದಲ್ಲಿ ಎರಡನೇ ಉದರಿ ತನ್ನದಾಗಿಸುವಂತ ಸಮಯವಿತ್ತು. ಒಂದು ಓವರ್ ಮುಕ್ತಾಯ, 5 ಅಂಕದ ಜಮಾವಣೆ, ಒಂದು ಉದರಿಯನ್ನು ಬಿಟ್ಟುಕೊಡ್ತಾ ಇದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 1 ಓವರ್ ನೌ ದ ಸ್ಕೋರ್ ಮೂವ್ಸ್ ಆನ್ ಟು 5, loss of 1 wicket. अरशद पहला ओवर की मोर्चा किया, बहुत ही खूबसूरत तरीके से यहाँ पर कटिल फ्रेंड्स खेला, अच्छी तरीके से उन्होंने गेंदबाजी की है। पहला ओवर पर केवल 5 रन उन्होंने खर्चा किया, 1 विकेट हासिल किए। पहली गेंद पर विकेट हासिल किए थे यहाँ पर क्लीवन के विकेट हासिल होने के बाद यहाँ पर दोनों बल्लेबाज यहाँ पर गगन और शरद शेट्टी दोनों बल्लेबाज यहाँ पर ग्रीस पर मौजूद है। दूसरे ओवर की गेंदबाजी करने के लिए यहाँ पर प्रदीप को बुला गई कटिल फ्रेंड्स ने। टॉस जीतने के बाद पहली गेंदबाजी करने के लिए निर्णय किया यहाँ पर कटिल फ्रेंड्स ने। अब तक पहला ओवर की समाप्त हो चुकी है। यहाँ पर दूसरे ओवर की मोर्चा पर यहाँ पर प्रदीप इस बार स्ट्राइकर पर पहली बार शरद को यहाँ पर मौका मिले इस ओवर की पहली गेंद। इस बार अच्छी गेंद है लेकिन यहाँ पर थोड़ी सी इनसाइड एज जो है गेंद, लेकिन दोनों बल्लेबाज ने दौड़कर 1 रन यहाँ पर पूरे किए। इस 1 रन की मदद से कुल मिलाकर रन संख्या पर 6 रन हो चुके हैं। ब्लू फोर्स और कटिल फ्रेंड्स के बीच इस मैच, इस श्रृंखला के 5वें मैच। अब तक दोनों टीम के लिए 1-1 मैच हुए थे। यहाँ पर दूसरे मैच दोनों टीम के बीच इस ओवर की अगली गेंद। इस बार अच्छी गेंद ऑप्शन से काफी बार नहीं थी, यहाँ पर अच्छी गेंदबाजी की है, सीधे विकेट कीपर अमदान के हाथों पर गई। डॉट डिलीवरी के साथ कुल मिलाकर रन संख्या पर केवल 6 रन 1 विकेट के नुकसान पर क्लीवन की विकेट यहाँ पर ब्लू फोर्स की पहला विकेट की पतन हुई थी। इस बार अगली गेंद, इस बार अच्छी गेंद को यहाँ पर मोड़ दिया एक्स्ट्रा कवर के ऊपर से, वहां पर डीप एक्स्ट्रा कवर पर फील्डर थे। यहाँ पर 1 रन दूसरे रन के लिए पलट रहा है। यहाँ पर इसी के साथ आउट के साथ 1 और विकेट, यहाँ पर दूसरा विकेट। कुल मिलाकर रन संख्या पर 7 रन हो चुकी है। गगन आउट होकर पेविलियन लौट रहे हैं। एक अच्छी गेंदबाजी यहाँ पर अब तक 1 रन यहाँ पर दौड़ के पूरे किया। यहाँ पर दूसरे रन के लिए पलट रहे थे, तब तक रन आउट के रूप से यहाँ पर बल्लेबाज गगन आउट होकर पेविलियन लौटे। इसकी जगह पर नए बल्लेबाजी के साथ कृष्णा नया बल्लेबाजी। स्ट्राइकर पर बल्लेबाजी कर रहे हैं यहाँ पर शरद। इस ओवर की 3 गेंद समाप्त हो चुकी है। कुल मिलाकर रन संख्या पर 7 रन। दूसरे ओवर की प्रगति पर है। पहला ओवर अच्छी गेंदबाजी किए थे पर अरशद ने, उसकी कंटिन्यू यहाँ पर कर रहे हैं यहाँ पर गेंदबाजी पर प्रदीप। अब तक उन्होंने 3 गेंदबाजी की है, केवल 2 रन खर्चा करके 1 विकेट रन आउट के रूप से यहाँ पर मिली। इस ओवर की अगली गेंद, चौथी गेंद लेकर तैयार है इस बार प्रदीप। अच्छी गेंद, सफल होकर खेलने के लिए यहाँ पर कोशिश किया। गेंद और बल्ले से कोई संपर्क नहीं है, सीधे विकेट कीपर अमदान के हाथों पर गई। डॉट डिलीवरी के साथ 4 गेंद समाप्त होने के बाद कुल मिलाकर रन संख्या पर 7 रन 2 विकेट के नुकसान पर। इस ओवर की 5वीं गेंद लेकर तैयार है प्रदीप। इस बार शरद के लिए, शरद स्ट्राइकर पर बल्लेबाजी कर रहे। कटिल फ्रेंड्स के लिए गेंदबाजी पर प्रदीप। इस बार एक और बार फिर से लाइन और लेंथ के साथ गेंदबाजी कर रहे, सीधे विकेट कीपर अमदान के हाथों पर जा रही गेंद। गेंद और बल्ले से कोई संपर्क नहीं है।
गेंद को मोड़ने के लिए यहाँ पर बहुत अच्छी तरीके से यहाँ पर कोशिश कर रहे हैं, लेकिन गेंद और बल्ले से कोई संपर्क नहीं हो रहा है। डॉट बॉल के साथ अंत हुई है। 5 गेंद समाप्त हो चुकी है। आखिरी गेंद लेकर तैयार है यहाँ पर प्रदीप। इस बार ऑप्शन से काफी बार अंपायर की 4 रन वाइड किया। 1 रन अतिरिक्त रनों को रूप से मिलेगी। इस रन के 7 कुल मिलाकर रन संख्या पर 8 रन हो चुकी है 2 विकेट के नुकसान पर। आखिरी गेंद एक और बार फिर से प्रदीप इस बार स्ट्राइकर पर बल्लेबाजी कर रहे हैं। शरत अब तक 4 गेंद को उन्होंने फैसला किए, केवल 1 रन बनाकर बल्लेबाजी कर रहे हैं शरत। आखिरी गेंद लेकर तैयार। गेंदबाजी पर प्रदीप दूसरी ओवर की मोर्चा पर टॉस जीतने के बाद पहली गेंदबाजी करने के लिए निर्णय किए थे यहाँ पर कटिल फ्रेंड्स ने। अब तक अच्छी तरीके से इस निर्णय के यहाँ पर सही साबित कर रहे हैं गेंदबाजियों ने। इस बार अच्छी गेंद थी, लॉफुल टॉस गेंद थी, इस बार मोड़ दिया। 1 रन के साथ ओवर की समाप्त हो चुकी है। एंड ऑफ द ओवर नंबर 2 उसको मूव्स इनटू 9 रन 2 विकेट के नुकसान पर। ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಗೌರವಾನ್ವಿತ ಉದಯ್ ಶೆಟ್ಟಿಯವರೇ. ರೇಂಜರ್ಸ್ ಸಂಸ್ಥೆಯ ಮಾಲಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ನಿರಂತರವಾಗಿ ಯುನೈಟೆಡ್ ಕಾಪು 2024 ಆವೃತ್ತಿ 5ರತ್ತ ಗಮನಿಸುವಾಗ ಈ ಒಂದು ಅದ್ಭುತ ಶೈಲಿಯ ಪಂದ್ಯಾಕೂಟಕ್ಕೆ ಬಂದು ನಮ್ಮೊಂದಿಗೆ ಜೊತೆ ಸೇರಿಕೊಂಡಿದ್ದೀರಿ. ಈ ಪಂದ್ಯದ ವೀಕ್ಷಣೆಯಲ್ಲಿದ್ದೀರಿ. ಖಂಡಿತವಾಗಿಯೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಯುನೈಟೆಡ್ ಕಾಪು ತಂಡದ ಪರವಾಗಿ ಪಂದ್ಯಾಕೂಟದ ಬಗ್ಗೆ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 2 ಓವರ್ಗಳು ಮುಕ್ತಾಯವಾಗ್ತಾ ಇದೆ. ಇನ್ನಿಂಗ್ಸ್ 5 ಓವರ್ಗಳಿಗೆ ಸೀಮಿತಗೊಂಡ ಇನ್ನಿಂಗ್ಸು. ಆರಂಭಿಕ ಇನ್ನಿಂಗ್ಸ್ ಬ್ಲೂ ಫೋರ್ಸ್ ತನ್ನದಾಗಿಸಿಕೊಳ್ಳುವಾಗ 9 ಅಂಕಗಳು ಜಮಾವಣೆ. 2 ಉದರಿಯನ್ನು ಬಿಟ್ಟುಕೊಳ್ಳುತ್ತಾ ಶರತ್ ಶೆಟ್ಟಿ ಸ್ಟ್ರೈಕ್ ವಿಭಾಗದಲ್ಲಿ 5 ಎಸೆತಗಳ ಮುಂದೆ 2 ಅಂಕ ತನ್ನದಾಗಿಸಿಕೊಳ್ಳುತ್ತಾ ಒಂದು ಕಡೆ ಶರತ್ ಶೆಟ್ಟಿ ಆದರೆ ನೋ ಸ್ಟ್ರೈಕ್ ವಿಭಾಗದಲ್ಲಿ ಇನ್ನೂ ಕೂಡ ಖಾತೆ ತೆರೆದಿಲ್ಲ ಕೃಷ್ಣ ಆಚಾರ್ಯ. ಎಸ್ತಗಾರಿಕಾ ವಿಭಾಗದಲ್ಲಿ ಪ್ರವೀಣ್ ಶೆಟ್ಟಿ ಕೈಯಲ್ಲಿ ಚೆಂಡು ತೀರ್ಪುಗಾರನ ದಾಟುತ್ತಾ ಓವರಿನ ಪ್ರಥಮ ಎಸ್ತ ಚಾಲ್ತಿಯಲ್ಲಿ ಶ್ರೇಷ್ಠ ಮಟ್ಟದ ಎಸ್ತವಿತ್ತು. ಅಷ್ಟೇ ಉತ್ತಮ ರೀತಿಯಲ್ಲಿ ದಂಡನೆ ಒಂದು ಸುಲಭವಾಗ್ತಾ ಇದೆ. 20 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 10. ಓವರಿನ ದ್ವಿತೀಯ ಎಸ್ತ ಚಾಲ್ತಿಯಲ್ಲಿ ಪ್ರವೀಣ್ ಎಸ್ತಗಾರಿಕಾ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ದಂಡನೆ ಬಂತು. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕವರ್ ರೀಸನಲ್ಲಿ ಬಹಳ ಸೊಗಸಾದ ರೀತಿಯಲ್ಲಿ ಕ್ಷೇತ್ರ ಪಾಲಕ ಒಂದೇ ಒಂದು ಅಂಕಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 20 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 11. ಶರತ್ ಶೆಟ್ಟಿ ದಂಡುಗಾರಿಕಾ ವಿಭಾಗದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸೊಗಸಾದ ಎಸೆತ. ದಂಡು ಮತ್ತು ಚೆಂಡಿನ ನಡುವೆ ಯಾವುದೇ ಒಂದು ಸಂಪರ್ಕವಿಲ್ಲ. ನೇರವಾಗಿ ಹಮ್ದಾನ್ ಎಂಬ ಗೋಟ ರಕ್ಷಕನ ಭದ್ರಪಕ್ಷಿಯಲ್ಲಿ ಚೆಂಡು. ಯಾವುದೇ ಒಂದು ಅಂಕಕ್ಕೆ ಅವಕಾಶವಿಲ್ಲ. 11 ಅಂಕದಲ್ಲಿ ಸ್ಥಗಿತ. ಓವರಿನ ಚತುರ್ಥ ಎಸ್ತ ಚಾಲ್ತಿಯಲ್ಲಿ ಎಸ್ತಗಾರಿಕಾ ವಿಭಾಗದಲ್ಲಿ ಪ್ರವೀಣ್ ಶೆಟ್ಟಿ 3 ಎಸೆತವನ್ನ ಎಸೆದು 2 ಅಂಕವನ್ನು ಬಿಟ್ಟುಕೊಡುವಾಗ 4ನೇ ಎಸ್ತ ಚಾಲ್ತಿಯಲ್ಲಿ ಈ ಬಾರಿ ಮತ್ತೆ ಅದೇ ತಪ್ಪು. ಶರತ್ ಶೆಟ್ಟಿ ಎಲ್ಲೋ ಒಂದು ಕಡೆ ಎಸ್ತಗಾರನ ಎಸ್ತವನ್ನು ಅರಿತು ಆಡಬೇಕಾಗಿದೆ. ನಿರಂತರವಾಗಿ 2 ಎಸೆತಗಳಲ್ಲಿ ಶೂನ್ಯ ಸಂಪಾದಕನನ್ನ ತನ್ನದಾಗಿಸಿಕೊಳ್ಳುವಾಗ ಅಂಕಪಟ್ಟಿ ಇನ್ನೂ ಕೂಡ 11ರಲ್ಲಿ ಸ್ಥಗಿತ. ಸ್ಕೋರ್ ಬೋರ್ಡ್ ಆನ್ 11, ಲಾಸ್ ಆಫ್ 2 ವಿಕೆಟ್. ಓವರಿನ ಪಂಚಮ ಎಸ್ತ ಚಾಲ್ತಿಯಲ್ಲಿದೆ. ನೇರವಾಗಿ ದಂಡಿಸುವ ಪ್ರಯತ್ನ, ಆದರೆ ಇಲ್ಲಿ ಹಮ್ದಾನಿನ ಕೈ ಸೇರ್ತಾ ಇದೆ ಚೆಂಡು. ಊಟ ರಕ್ಷಕ ಬಹಳಷ್ಟು ಉತ್ತಮ ರೀತಿಯಲ್ಲಿ ರನ್ ಔಟ್ ಅನ್ನು ತನ್ನದಾಗಿಸಿಕೊಳ್ತಾ ಇದ್ದಾನೆ. ಮತ್ತೊಂದು ಉದರಿ ಪತನಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದೇ ಒಂದು ಎಸೆತವಿದೆ. 2 ಓವರ್ ಮತ್ತು 5 ಎಸೆತ ಮುಕ್ತಾಯ. ಅಂಕಪಟ್ಟಿ 11ರಲ್ಲಿ 3 ಉದರಿಯನ್ನ ಬಿಟ್ಟು ಕೊಡ್ತಾ ಇದೆ ತಂಡ. ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿದೆ.
ನೂತನ ದಂಡುಗಾರಿಕಾ ವಿಭಾಗದಲ್ಲಿ ಶೈಲೇಶ್ ಮಲ್ಲಾರ್ ಆಗಮಿಸ್ತಾ ಇದ್ದಾನೆ ಮೈದಾನಕ್ಕೆ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿದೆ. ಗೌರವದ ಮೊತ್ತವನ್ನು ತನ್ನದಾಗಿಸಿಕೊಳ್ಳಬೇಕಾಗಿದೆ. ಅಂಕಪಟ್ಟಿ 11ರಲ್ಲಿದೆ. 3 ಒದರಿಯನ್ನು ಬಿಟ್ಟು ಕೊಡ್ತಾ ಇದೆ. ಪ್ರವೀಣ್ ಶೆಟ್ಟಿ ತನ್ನ ಓವರಿನ ಅಂತಿಮ ಎಸೆತವನ್ನು ಎಸೆಯುವರೆ. ಈ ಬಾರಿ ಅಡ್ಡ ಚೆಂಡು ಎಂಬ ನಿಶಾನೆ 1 ಅಂಕ ಜೋಡಣೆಯಾಗ್ತಾ ಇದೆ. ಈ 1 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 12. ಇನ್ನೂ ಕೂಡ 1 ಎಸೆತವಿದೆ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಪ್ರವೀಣ್ ಶೆಟ್ಟಿ ಎಸೆಗಾರಿಕಾ ವಿಭಾಗದಲ್ಲಿ. ದಂಡುಗಾರಿಕಾ ವಿಭಾಗದಲ್ಲಿ ಶೈಲೇಶ್ ಮಲ್ಲಾರ್ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ, ಅನುಭವದ ಆಟಗಾರ. ಡ್ರೈವ್ ಮಾಡುವ ರೀತಿಯಲ್ಲಿ 1 ಅಂಕಗಳು ಜಮಾವಣೆಗೊಳ್ತಾ ಇದೆ. ಈ 1 ಅಂಕದೊಂದಿಗೆ 3 ಓವರ್ಗಳು ಮುಕ್ತಾಯ. 13 ಅಂಕಗಳು ಜಮಾವಣೆಗೊಂಡಿದೆ. 3 ಒದರಿಯನ್ನು ಬಿಟ್ಟು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ 6ನೇ ಪಂದ್ಯ ಸಾಗಿ ಬರ್ತಾ ಇದೆ ಮೈದಾನದಲ್ಲಿ. 7ನೇ ಪಂದ್ಯಕ್ಕೆ ಕರೆಯನ್ನು ನೀಡುತ್ತಿದ್ದೇವೆ. ಅದೃಷ್ಟದ ನಾಣ್ಯ ಚಿಮ್ಮುಗೆಗೆ ತಮ್ಮ ಪುಟ್ಟ ಪುಟ್ಟ ಪಾದದ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳಿ. ಫ್ರೆಂಡ್ಸ್ ಉಡುಪಿ ವಿರುದ್ಧವಾಗಿ ಎಕ್ಸ್ಪರ್ಟ್ ATS ಎತ್ತಂಡದ ಕಪ್ತಾನರೇ ಆಗಮಿಸಿ ಅದೃಷ್ಟದ ನಾಣ್ಯ ಚಿಮ್ಮುಗೆ ಕಾರ್ಯಕ್ರಮ ಮುಂದುವರಿಯಬೇಕಾಗಿದೆ. ಎಂ ಸ್ಪೋರ್ಟ್ಸ್ ಎಂಬ ಲೈವ್ ಟೆಲಿಕಾಸ್ಟ್ ಖಂಡಿತವಾಗಿಯೂ UAE ಮಣ್ಣಿನಲ್ಲಿ 2 ಚಾನೆಲ್ಗಳ ಮೂಲಕ ರಾರಾಜಿಸುತ್ತಿದೆ. ಫಸ್ಟ್ ಚಾನೆಲ್ನಲ್ಲಿ 1,25,000 ಸಬ್ಸ್ಕ್ರೈಬರ್ ಅನ್ನು ಒಳಗೊಂಡ್ರೆ ಮತ್ತೊಂದು ಚಾನೆಲ್ನಲ್ಲಿ 40,000 ಸಬ್ಸ್ಕ್ರೈಬರ್ ಅನ್ನು ಒಳಗೊಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ UAE ಮಣ್ಣಿನಲ್ಲಿ ತನ್ನ ಪ್ರತಿಭೆಯನ್ನು ಮುಂದುವರಿಸುವ ಏಕೈಕ ಒಂದು ಸಂಸ್ಥೆ ಲೈವ್ ಟೆಲಿಕಾಸ್ಟ್ ಎಂ ಸ್ಪೋರ್ಟ್ಸ್. चौथी ओवर की गेंदबाजी पर मौसम मिलाई है. शैलेश मल्लार इस बार स्ट्राइकर पर इस बार अच्छी गेंद थी, लेकिन गेंद यहाँ पर स्क्वायर लेग की दशा पर 1 रन के साथ स्ट्राइकर पर रोटेट किया. स्ट्राइकर पर कृष्णा और नॉन स्ट्राइकर पर शैलेश. मुसम्मिल चौथी ओवर की पहली गेंद थी. यूनाइटेड कापो 2024 के सीजन 5 टूर्नामेंट के 5वीं मैच यहाँ पर जारी है. अब तक 3 ओवर की खेल समाप्त हो चुकी है. 3 ओवर 1 गेंद समाप्त होने के बाद कुल मिलाकर संख्या पर 14 रन 3 विकेट के नुकसान पर. इस ओवर की दूसरी गेंद लेकर तैयार. नो बॉल. ओके, यहाँ पर फ्री हिट अंतर ने नो बॉल के इशारे किए. इसी के साथ कुल मिलाकर रन संख्या पर यहाँ पर आई है 15 रन. अगली गेंद यहाँ पर नो बॉल के इशारे किए थे अंतर ने. इस ओवर किया पहली गेंद लेकर तैयार है मुसम्मिल. फ्री हिट गेंद. स्ट्राइकर पर बल्लेबाजी कर रहे हैं यहाँ पर कृष्णा. नॉन स्ट्राइकर पर शैलेश. मुसम्मिल अपने ओवर किया पहली गेंद. इस बार फ्री हिट गेंद के यहाँ पर मौका मिला. इसको प्रबोध लाभ किया बल्लेबाजी कृष्णा ने. आखिरकार चक्की के साथ चौथी ओवर पड़ी यहाँ पर. अब तक एक चौकी
चौकी चक्कियां भी यहां पर नहीं गई थी। आखिरकार 20 गेंद के बाद यहां पर एक चौकी के साथ कुल मिलाकर रनसिंह के पर 21 रन हो चुकी है। 9 बॉल की फायदा उठाए, फ्री हिट की फायदा उठाए बल्लेबाजी ने कृष्णा ने। इस बार स्ट्राइकर पर फिर से चक्की के साथ अगली गेंद मुसम्बिल इस ओवर की दूसरी गेंद लेकर तैयार। और अच्छी गेंद है इस बार स्ट्राइकर के ऊपर से तेजी के साथ बल्लेबाज दौड़कर 1 रन पूरे किए। 1 रन के मदद से कुल मिलाकर रनसिंह के पर 22 रन हो चुकी है 3 विकेट के नुकसान पर। इस ओवर की अगली गेंद यानी तीसरी गेंद लेकर तैयार है गेंदबाजी मुसम्बिल। अब तक एक छक्का खाने के बाद अच्छी गेंदबाजी की है। अगली गेंद पर केवल 1 ही रन मिले थे। इस ओवर की अगली गेंद इस बार उठा दी है गेंद को मिड विकेट के ऊपर से। वहां पर फील्डर थे तब तक उनकी थोड़ी सी गलतियां, लेकिन बरबूद लाभ की मिले यहां पर टीम के लिए। 4 रन के साथ कुल मिलाकर रनसिंह के पर 26 रन हो चुकी है 3 विकेट के नुकसान पर। शैलेश मिड विकेट के ऊपर से यहां पर मार दिया, पर फील्डर तैनात थे, उसके ऊपर से गई गेंद सीधे से मारेगी के बाहर 4 रन के लिए। इस ओवर किया 3 गेंद समाप्त होने के बाद चौथी गेंद लेकर तैयार है यहां पर गेंदबाजी पर मुसम्बिल। अब तक इस ओवर महंगा ओवर साबित हो रहे हैं खटील फ्रेंड्स के लिए। अब सबसे काफी बाहर है, लेकिन बाल बाल बचियां गेंद सीधे गई विकेट कीपर अमदान के हाथों पर डॉट बॉल के साथ। कुल मिलाकर रनसिंह के पर 26 रन। 4 गेंद समाप्त हो चुकी है। इस ओवर की 5वीं गेंद लेकर तैयार है मुसम्बिल। इस बार लो फुल टॉस गेंद था, लेकिन मिड विकेट के ऊपर से डीप मिड विकेट पर फील्ड किया। तब तक दोनों बल्लेबाज ने दौड़कर दूसरा रन। बेहतरीन रनिंग बिटवीन द विकेट। कुल मिलाकर रनसिंह के पर 28 रन हो चुकी है। आखिरी 1 गेंद यहां पर शेष है मुसम्बिल के। इस ओवर का आखिरी गेंद लेकर तैयार है यहां पर मुसम्बिल। कटिल फ्रेंड्स के लिए चौथी ओवर पर महंगा ओवर साबित हो रहा है। अब तक का आखिरी गेंद लेकर तैयार है यहां पर मुसम्बिल। इस बार फिर से यहां पर मोड़ दिए गेंद को मिड विकेट की दिशा पर, लेकिन इस बार भी दोनों बल्लेबाज ने दौड़कर 2 रन पूरे किए। इस 2 रन की मदद से 30 रन हो चुकी है। 4 ओवर की खेल समाप्त हो चुकी है। एंड ऑफ द ओवर नंबर 4 ಸ್ಕೋರ್ 30 ಲಾಸ್ ಆಫ್ 3 ವಿಕೆಟ್। 4 ಓವರಿನ ಮುಕ್ತಾಯವನ್ನು ಕಾಣ್ತಾ ಇದೆ। ತಂಡದ ಮೊತ್ತ 30ರಲ್ಲಿ ನಡೀತಾ ಇದೆ। ಎಸ್ 3 ಓವರ್ ಮುಕ್ತಾಯ, 4 ಓವರ್ ಮುಕ್ತಾಯ, 3 ಉದರಿಯನ್ನು ಬಿಟ್ಟುಕೊಡುತ್ತಾ 30 ಅಂಕಗಳು ತನ್ನದಾಗಿಸಿಕೊಳ್ಳುವಾಗ ಅಂತಿಮ ಓವರ್ನ ಎಸೆಯಲು ಯಾರು ಮುಂದಾಗಬಹುದು ಎಂಬುದಾಗಿದೆ ಸವಾಲುಗಳು. ಎಸ್ ಅರ್ಷಾದ್ ಮೊಹಮ್ಮದ್ ಕೈಯಲ್ಲಿ ಚೆಂಡು. ಅಂತಿಮ 1 ಓವರ್ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು 5 ಓವರ್ಗಳ ಪಂದ್ಯದಲ್ಲಿ
ಅಂತಿಮ ಒಂದು ಓವರ್ ಇದೆ. ಅಂಕಪಟ್ಟಿ 30ರಲ್ಲಿದೆ. 3 ಉದರಿಯನ್ನು ಬಿಟ್ಟುಕೊಂಡಿದೆ. ಕೃಷ್ಣ ಆಚಾರ್ಯ ಸ್ಟ್ರೈಕ್ ವಿಭಾಗದಲ್ಲಿ 3 ಎಸೆತಗಳಲ್ಲಿ 8 ಅಂಕಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಸ್ಟ್ರೈಕ್ ವಿಭಾಗದಲ್ಲಿ. ಶೈಲೇಶ್ ಮಲ್ಲಾರ್ ನೋ ಸ್ಟ್ರೈಕ್ ವಿಭಾಗದಲ್ಲಿ 6 ಎಸೆತಗಳಲ್ಲಿ 10 ಅಂಕಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ನೋ ಸ್ಟ್ರೈಕ್ ವಿಭಾಗದಲ್ಲಿ. ಹರ್ಷಾದ್ ತೀರ್ಪುಗಾರನನ್ನು ದಾಟುತ್ತಾ ಪ್ರಥಮ ಎಸೆತ ಚಾಲ್ತಿಯಲ್ಲಿ. ಅಂತಿಮ ಎಸೆತು ಉತ್ತಮ ರೀತಿಯಲ್ಲಿ ಕವರ್ ಡ್ರೈವ್, ಬಹಳಷ್ಟು ಸೊಗಸಾದ ಶ್ರೇಷ್ಠ ಮಟ್ಟದ ಎಸೆತಕ್ಕೆ ದಿಟ್ಟವಾದ ಉತ್ತರ. 1 ಅಂಕದ ಜಮಾವಣೆ. ಈ 1 ಅಂಕದೊಂದಿಗೆ 31ರತ್ತ ಏರ್ತಾ ಇದೆ. ಅಂತಿಮ ಓವರ್ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಪರಿಣಮಿಸಬೇಕಾಗಿದೆ. ಅದೇ ರೀತಿಯಲ್ಲಿ ದಂಡುಗಾರಿಕಾ ವಿಭಾಗದಲ್ಲಿ ದೊಡ್ಡ ಮೊತ್ತದ ಅವಶ್ಯಕತೆ ಇದೆ. ಕಾರಣ ಎದುರಾಳಿ ತಂಡ ಬಲಿಷ್ಠ ತಂಡ. ನಾವು ಎಷ್ಟೋ ಮೈದಾನದಲ್ಲಿ ನೋಡಿದ್ದೇವೆ. ಸ್ಕೈಲೈನ್ ಮೈದಾನವಾಗಿರಬಹುದು, ಇನ್ನಿತರ ಯಾವುದೇ ಒಂದು ಮೈದಾನದಲ್ಲಿ ನಾವು ನೋಡಿರಬಹುದು. ಸೆಮಿಫೈನಲ್ ಹಂತದಲ್ಲಿ ಬರುವ ತಂಡಗಳಲ್ಲಿ ಒಂದು ತಂಡ ಖಂಡಿತವಾಗಿಯೂ ಕಟೀಲ್ ಫ್ರೆಂಡ್ಸ್. ಈ ನಿಟ್ಟಿನಲ್ಲಿ ಅವಕಾಶಗಳನ್ನು ನೋಡಿಕೊಂಡು ಆಡಬೇಕಾಗಿದೆ, ಅರಿತು ಆಡಬೇಕಾಗಿದೆ. ಕೂಟ ರಕ್ಷಕನನ್ನು ವಂಚಿಸಿದ ಚೆಂಡು ಸೀಮಾರೇಖೆಯ ಗಡಿದಾಡ್ತಾ ಇದೆ. 4 ಅಂಕಗಳ ಜಮಾವಣೆ ನೋಡಿ. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 35. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆಗೆ ಕರೆಯನ್ನು ನೀಡಿದ್ದೇವೆ. ಫ್ರೆಂಡ್ಸ್ ಉಡುಪಿ ವಿರುದ್ಧವಾಗಿ ಎಕ್ಸ್ಪರ್ಟ್ ATS ತಂಡದ ಕಪ್ತಾನರೇ ಆಗಮಿಸಿ ಮುಂದಿನ ಅದೃಷ್ಟದ ನಾಣ್ಯ ಚಿಮ್ಮಿಗೋಸ್ಕರ ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈಗ 6ನೇ ಪಂದ್ಯ ಸಾಗಿ ಬರ್ತಾ ಇದೆ ಮೈದಾನದಲ್ಲಿ. ಮುಂದಿನ ಪಂದ್ಯಕ್ಕೆ 2 ತಂಡದ ಕಪ್ತಾನರೇ ಆಗಮಿಸಿ ನಾಣ್ಯ ಚಿಮ್ಮಿಗೆ ಕಾರ್ಯಕ್ರಮಕ್ಕೆ. 2 ಕ್ಷೇತ್ರ ರಕ್ಷಕರ ಮಧ್ಯೆ ಚೆಂಡು ಸಾಗಿ ಬರುವಾಗ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಒಂದು ಸುಲಭ ಅವಳಿಯ ಪ್ರಯತ್ನ, ಅವಳಿಯೂ ಕೂಡ ಸಾಧಿಸಿ ಬಿಟ್ಟಿದೆ. 2 ಅಂಕಗಳ ಜಮಾವಣೆಗೊಳ್ತಾ ಇದೆ. ಮೂವತ್ತೇಳು ಅಂಕಗಳು ಜಮಾವಣೆಗೊಳ್ತಾ ಇದೆ. ಶೈಲೇಶ್ ಮಲ್ಲಾರ್, ಆಹಾ 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 ಆಹಾ, ಇದು ಶೈಲೇಶ್ ಮಲ್ಲಾರ್ ದಂಡನೆ. ಇಲ್ಲಿ ಅದ್ಭುತವಾದ ದಂಡನೆ ಆರಂಭಿಸಿ ಬಿಟ್ಟು, ಕಾರಣ ಇದು ಅಂತಿಮವಾದ ಓವರ್. 6 ಅಂಕಗಳ ಜಮಾವಣೆಗೊಳ್ತಾ ಇದೆ. ಅಂಕಪಟ್ಟಿ 43ರತ್ತ ಏರಿಕೆ ಆಗ್ತಾ ಇದೆ. ಖಂಡಿತವಾಗಿಯೂ ಟಿವಿ ಮಾಧ್ಯಮಗಳಲ್ಲಿ ನಾವುಗಳು ನೋಡುತ್ತಿದ್ದೇವೆ. ಸೌರವ್ ಗಂಗೂಲಿ ತರದ ಹೊಡೆತಗಳು ಇಲ್ಲಿ ಶೈಲೇಶ್ ಮಲ್ಲಾರ್ನವರನ್ನ ಗುರುತುಪಡಿಸಿಕೊಳ್ತಾ ಇದೆ. ಖಂಡಿತವಾಗಿಯೂ ಅಂತಿಮ ಓವರ್ ಇದೆ. ಖಂಡಿತವಾಗಿಯೂ ಶೈಲೇಶ್ ಮಲ್ಲಾರು ಅರಿತುಕೊಂಡು ಆಡುತ್ತಾ ಇದ್ದಾನೆ. ಇನ್ನು ಕೇವಲ 2 ಎಸೆತವಿದೆ. ಈ ನಿಟ್ಟಿನಲ್ಲಿ ಒಂದು ಗೌರವದ ಅಂಕದ ಸಂಪಾದನೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ 43 ಅಂಕಗಳು ಜಮಾವಣೆಗೊಂಡಿದೆ. ಶೈಲೇಶ್ ಮಲ್ಲಾರ್ ಇನ್ನೂ ಕೂಡ ಜೀವಂತ. ಸ್ಟ್ರೈಕ್ ವಿಭಾಗದಲ್ಲಿ 9 ಎಸೆತಗಳಲ್ಲಿ 22 ಅಂಕಗಳನ್ನು ತನ್ನದಾಗಿಸಿಕೊಂಡ ಶೈಲೇಶ್ ಮಲ್ಲಾರ್ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಹಂತದಲ್ಲಿ ನಾವುಗಳು 7ನೇ ಪಂದ್ಯದ ಅದೃಷ್ಟದ ನಾಣ್ಯ ಚಿಮ್ಮಿಗೆ ಕರೆಯನ್ನು ನೀಡಿದ್ದಾಗಿದೆ. ಫ್ರೆಂಡ್ಸ್ ಉಡುಪಿ ವಿರುದ್ಧವಾಗಿ ಎಕ್ಸ್ಪರ್ಟ್ ATS 2 ತಂಡದ ಕಪ್ತಾನರೇ ಆಗಮಿಸಿ ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮ್ಮಿಗೆಗೋಸ್ಕರ. ಪ್ರಥಮ ಇನ್ನಿಂಗ್ಸ್ 2 ಎಸೆತವಿದೆ. ಶೈಲೇಶ್ ಮಲ್ಲಾರ್ ಇನ್ನೂ ಕೂಡ ಜೀವಂತ ಸ್ಟ್ರೈಕ್ ವಿಭಾಗದಲ್ಲಿ. ಓವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿ ಆಹಾ ಆಹಾ ಆಹಾ, ಈ ಬಾರಿ ಶೈಲೇಶ್ ಮಲ್ಲಾರ್ ಎಂಬ ಆರ್ಭಟದ ಉಳಿಯ ಅಂತ್ಯಗೊಳ್ತಾ ಇದೆ ನೋಡಿ.
ಕ್ಷೇತ್ರಪಾಲಕ ಕೌಶಿಕ್ ಭದ್ರಬಗಸಿಯಲ್ಲಿ ಸೇರಿದ ಚೆಂಡು. ಈ ನಿಟ್ಟಿನಲ್ಲಿ ಶೈಲೇಶ್ ಮಲ್ಲಾರ್ ಎಂಬ ಬಲಿಷ್ಠ ಆಟಗಾರರ ಉದರಿ ಕಳೆದುಕೊಳ್ತಾ ಇದೆ ತಂಡ. ನೂತನ ದಂಡುಗಾರಿಕೆಯಲ್ಲಿ ಅಂತಿಮ ಎಸ್ತವನ್ನು ಎದುರಿಸಲು ಪ್ಯಾಚು ಪ್ರಶಾಂತ್ ಪಚ್ಚು ಎದುರಾಳಿ ತಂಡ ಬಹಳಷ್ಟು ಡೇಂಜರಸ್ ತಂಡವಾಗಿದೆ. ಕಟೀಲ್ ಫ್ರೆಂಡ್ಸ್ ಬಹಳಷ್ಟು ಅನುಭವದ ದಂಡಿಗಾರನನ್ನು ಒಳಗೊಂಡಂತ ತಂಡ. ಮಿಥುನ್ ಇದ್ದಾರೆ, ವಿಶ್ವ ಇದ್ದಾರೆ, ಬ್ರಿಲಿಯಂಟ್ ಬ್ಯಾಟ್ಸ್ಮನ್, ಡೇಂಜರಸ್ ಬ್ಯಾಟ್ಸ್ಮನ್ ಶಿವಪ್ರಸಾದ್ ಇದ್ದಾನೆ, ಆಮ್ದಾನ್ ಉಡುಪಿ ಇದ್ದಾನೆ. ಯಾವ ಸಮಯಕ್ಕೂ ತಂಡದ ಪರಿಸ್ಥಿತಿಯನ್ನು ಬದಲಿಸಬಲ್ಲ ಆಟಗಾರರಿದ್ದಾರೆ ಎದುರಾಳಿ ತಂಡದಲ್ಲಿ. ಹೈ ವೋಲ್ಟೇಜ್ನತ್ತ ಸಾಗಿ ಬರುತ್ತಾ ಇದೆ. ಅಂತಿಮ ಎಸೆದ ಏತಿವಾರಿಸುವ ಪ್ರಯತ್ನವಿತ್ತು. ಬಲಿಷ್ಠವಾದ ಗೂಟ ಪಾಲನೆ ನೋಡಿ ಗೂಟ ರಕ್ಷಕ ನಾಸ್ಟ್ರಿಕ್ ವಿಭಾಗಕ್ಕೆ ಸೇರಿ ವಿಕೆಟ್ ಅನ್ನು ತನ್ನದಾಗಿಸಿಕೊಳ್ಳುವಾಗ ಮತ್ತೊಂದು ಉತ್ತರಿ ಕಳೆದುಕೊಳ್ತಾ ಇದೆ. ಐದು ಓವರ್ ಮುಕ್ತಾಯ, 43 ಅಂಕಗಳ ತನ್ನದಾಗಿಸಿಕೊಂಡಿದೆ. ಎದುರಾಳಿ ತಂಡಕ್ಕೆ 44 ರನ್ನಿನ ಗುರಿಯನ್ನು ನೀಡಿದೆ. 30 ಎಸೆತಗಳ ಮುಂದೆ 44 ಅಂಕದ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ ಕಟೀಲ್ ಫ್ರೆಂಡ್ಸ್. ದ್ವಿತೀಯ ಇನ್ನಿಂಗ್ಸ್ ಕಟ್ಟಲು ಬಲಿಷ್ಠ ಪಡೆಗಳು ಆಗಮಿಸಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯ ಯುನೈಟೆಡ್ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಮೈದಾನದುದ್ದಕ್ಕೂ ಪಂದ್ಯಗಳು 30 ಎಸೆತಗಳ ಮುಂದೆ 44ರ ಗುರಿಯನ್ನ ತಲುಪಬೇಕಾಗಿದೆ ಈ ಪಂದ್ಯವನ್ನು ವಿಜಯಿಯಾಗಲು. ಕಟೀಲ್ ಫ್ರೆಂಡ್ಸ್ ತಂಡ ಬಹಳಷ್ಟು ಅನುಭವದ ತಾರೆಗಳಿರುವ ತಂಡಗಳಾಗಿದೆ. 2 ತಂಡಗಳು ಬ್ಲೂ ಫೋರ್ಸ್ ಎಷ್ಟುಗಾರಿಕಾ ವಿಭಾಗವನ್ನು ಯಾವ ರೀತಿಯಲ್ಲಿ ನಿಭಾಯಿಸುವರೆ ಎಂಬುದಾಗಿದೆ ಸವಾಲುಗಳು. 30 ಎಸೆತ, 44 ಓಟ. ಆರಂಭಿಕ ಡ್ಯಾಶಿಂಗ್ ಓಪನರ್ಗಳ ಜೋಡಿ ಯಾರಾಗಿರಬಹುದು ಮೈದಾನದಲ್ಲಿ ಎಲ್ಲ ಸವಾಲುಗಳಾಗಿ ಪರಿಣಮಿಸ್ತಾ ಇದೆ. ಎರಡೂ ತಂಡಗಳ ಅಸಹ ಆಟಗಾರರನ್ನ ಬಹಳಷ್ಟು ಪ್ರೀತಿಯಿಂದ ಈ ಒಂದು ವೀಕ್ಷಕ ವಿವರಣಾ ಕೊಠಡಿಗೆ ನಾವುಗಳು ಆಹ್ವಾನಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ರೀತಿಯ ಸೇವೆ ಸಹಕಾರಗಳನ್ನು ನಾವುಗಳು ನಿರೀಕ್ಷಿಸ್ತಾ ಇದ್ದೇವೆ. ಒಂದು ಮುಂಜಾನೆ ಆರಂಭಗೊಂಡ ಪಂದ್ಯಕ್ಕೆ ನೀವು ನೀಡುತ್ತಿರುವಂತಹ ಪ್ರತಿಯೊಂದು ಸೇವೆ ಸಹಕಾರಗಳನ್ನು ಖಂಡಿತವಾಗಿಯೂ ಯುನೈಟೆಡ್ ಕಾಪು ಎಂಬ ಸಂಸ್ಥೆ ಗುರುತುಪಡಿಸಿಕೊಂಡಿದೆ. ಸಮಯದ ಬಗ್ಗೆ ನೋಡಬೇಕೆಂದಿದ್ದರೆ ಮಧ್ಯಾಹ್ನ 2:03 ಮುಕ್ತಾಯ. ಬಹಳಷ್ಟು ಸೊಗಸಾದ ಶೈಲಿಯಲ್ಲಿ ಪಂದ್ಯಗಳು ಸಾಗಿ ಬರುತ್ತಾ ಇದೆ. 6ನೇ ಪಂದ್ಯದಲ್ಲಿ ನಾವುಗಳಿದ್ದೇವೆ. 7ನೇ ಪಂದ್ಯದ ನಾಣ್ಯ ಚಿಮ್ಮುಗೆಗೆ ಕರೆಯನ್ನ ನೀಡಿದ್ದೇವೆ.
ಫ್ರೆಂಡ್ಸ್ ಉಡುಪಿ ವಿರುದ್ಧವಾಗಿ ಎಕ್ಸ್ಪರ್ಟ್ ATS ಎಂಬ ಬಲಿಷ್ಠ ಎರಡು ತಂಡಗಳು ಮುಂದಿನ ಪಂದ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ. 6ನೇ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. 30 ಎಸೆತಗಳು, 44 ಓಟ. ಆರಂಭಿಕ ಜೋಡಿ ಯಾರಾಗಿರಬಹುದು? ಒಂದು ಕಡೆ ಆರ್ಭಟದ ಹುಲಿ, ಅದೆಷ್ಟು ಮೈದಾನದಲ್ಲಿ ಅದೆಷ್ಟು ಪ್ರಶಸ್ತಿಯ ಸರದಾರ, 27 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಶಿವಪ್ರಸಾದ್, 21 ಸಮವಸ್ತ್ರಧಾರಿ ಶಿವಪ್ರಸಾದ್ ಒಂದು ಕಡೆ ಮೈದಾನಕ್ಕೆ ಆಗಮಿಸುವಾಗ, ಮತ್ತೊಂದು ಕಡೆ ಅಶೋಕ್ ಎಲ್ಲ ರೀತಿಯ ವಿದ್ಯೆಗಳನ್ನು ಬಳಸಿಕೊಂಡು ಆಡಲು ಮೈದಾನಕ್ಕೆ ಆಗಮಿಸಿದ ಆ ಎರಡು ಡ್ಯಾಶಿಂಗ್ ಓಪನರ್ಗಳು. 44 ಓಟದ ಅವಶ್ಯಕತೆ ಇರುವಾಗ ಪವರ್ ಪ್ಲೇಯಲ್ಲಿ ಯಾವ ರೀತಿಯಲ್ಲಿ ಶಿವಪ್ರಸಾದ್ ಎಂಬ 21 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿಯ ಆ ದಂಡು ಮಾತನಾಡಬಹುದು ಎಂಬುದಾಗಿದೆ ಸವಾಲುಗಳು. ಎಸೆಗಾರಿಕಾ ವಿಭಾಗದಲ್ಲಿ ಸಂಪತ್, ಸುರತ್ಕಲ್ ಪರಿಸರ ಕಂಡ ಅದ್ಭುತವಾದ ಆಟಗಾರ. ಸಂಪತ್ತನ್ನ ಜವಾಬ್ದಾರಿಯನ್ನ ಯಾವ ರೀತಿಯಲ್ಲಿ ನಿಭಾಯಿಸುವರೆ? ಸಂಪತ್ ಒಂದು ಕಡೆ ತನ್ನ ಸುರತ್ಕಲ್ ಪರಿಸರದಲ್ಲಿ ತನ್ನ ಹೆಸರನ್ನ ಬಾಣೆತ್ತರದಲ್ಲಿ ಸಾಗಿಸಿದ್ದಾನೆ ಎಂಬುದನ್ನ ಸವಾಲುಗಳಾಗಿ ಇಲ್ಲಿ ಪಡೆದುಕೊಳ್ಳಬೇಕಾಗಿದೆ. ಎದುರಾಳಿ ಶಿವಪ್ರಸಾದ್ ಕಟೀಲ್. ಎರಡೂ ತಂಡಗಳಲ್ಲೂ ಬಹಳಷ್ಟು ಅನುಭವದ ತಾರೆಯರು. ಪ್ರಥಮ ಎಸೆತ ಚಾಲ್ತಿಯಲ್ಲಿ ಆಹಾ, ಶಿವಪ್ರಸಾದ್ ಎಲ್ಲೋ ಒಂದು ಕಡೆ ದಿ ಮಿಡ್ಲ್ ವಿಕೆಟ್ ಭಾಗವನ್ನು ಗುರುತುಪಡಿಸಲು ಪ್ರಯತ್ನ ಪಟ್ಟರೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ದಂಡು ಮತ್ತು ಚೆಂಡಿನ ನಡುವೆ ಯಾವುದೇ ಒಂದು ಮಾತುಕತೆ ಇಲ್ಲ. ನಾವುಗಳು ನೋಡಬೇಕಾಗಿದೆ ದೂರದ ಬಹರೇನ್ ಪರಿಸರದ ಆಟಗಾರ ಈ ಸಂಪತ್. ಶಿವಪ್ರಸಾದ್ ಅರಿತುಕೊಂಡು ಆಡಬೇಕಾಗಿದೆ. ಇದು ಬಹರೇನ್ನ ಕಿಲಾಡಿ, ಬಹರೇನ್ನ ಅದ್ಭುತ ಆಟಗಾರ. ಈ ಬಾರಿ ಅಡ್ಡ ಚೆಂಡು ಎಂಬ ನಿಶಾನೆ, 1 ಅಂಕಗಳು ಜಮಾವಣೆಗೊಳ್ತಾ ಇದೆ. ಖಾತೆ ಆರಂಭಗೊಳ್ತಾ ಇದೆ. ಎಸೆತ 1, ಅಂಕಪಟ್ಟಿ 1. ಯಾವುದೇ ಒಂದು ಉದರಿಯನ್ನ ಬಿಟ್ಟು ಕೊಡದೆ ಅಂಕಪಟ್ಟಿಯಲ್ಲಿ 1 ಅಂಕದ ಜಮಾವಣೆ. ಶಿವಪ್ರಸಾದ್ ಕಟೀಲ್ ಸ್ಟ್ರೈಕ್ ವಿಭಾಗದಲ್ಲಿ. ಸಂಪತ್ ತನ್ನ ಜವಾಬ್ದಾರಿಯನ್ನು ಮುಂದುವರಿಸಬೇಕಾಗಿದೆ. ಈ ಬಾರಿ ದಂಡುಗಾರನನ್ನು ಕಟ್ಟಿಹಾಕಲು ಪ್ರಯತ್ನ ನೋಡಿ ಸಂಪತ್. ಆದರೂ ಒಂದು ಸುಲಭ ಸ್ಟ್ರೈಕ್ನಲ್ಲಿ ಬದಲಾವಣೆ. ಇಲ್ಲಿ ಅಶೋಕ್ ರವರ ಆಗಮನ ಸ್ಟ್ರೈಕ್ ವಿಭಾಗದ. ಗೋವಿಂದ ಎಂಬ ಕಾಲೇಜಿನಲ್ಲಿ ತನ್ನ ಜವಾಬ್ದಾರಿ ತನ್ನ ಆಟವನ್ನು ಮುಂದುವರಿಸಿದಂತಹ ಸಂಪತ್ ಬೇರೆಯಲ್ಲಿ ಕೂಡ ತನ್ನ ಜವಾಬ್ದಾರಿಯನ್ನ ಈ ಕ್ರೀಡಾ ರಂಗವನ್ನು ಮುಂದುವರಿಸ್ತಾ ಇದ್ದಾನೆ. ಇವತ್ತು ಶಾರ್ಜಾದ ಮಣ್ಣಿನಲ್ಲಿ ನೋಡಿ ನಾವುಗಳು ನೋಡುತ್ತಿದ್ದೇವೆ. ಸಂಪತ್ ಸುರತ್ಕಲ್ ಓವರಿನ ತೃತೀಯ ಎಸೆತ ಎಸೆಯಲು ತೀರ್ಪುಗಾರನನ್ನು ದಾಟುತ್ತಾ ಇಲ್ಲಿ ಅಶೋಕ್ ದಂಡನ ನೋಡಿ ಸಂಪತ್ತಿನ ಎಲ್ಲ ಕಲಾತ್ಮಕ ಶೈಲಿ ಎಸೆತವನ್ನು ಅರಿತು ಆಡಬಲ್ಲ ಆಟಗಾರ. ಇಲ್ಲಿ ಅಶೋಕ್ ದಂಡನ ಆರಂಭಗೊಂಡಿದೆ. ಆರಂಭಿಕ ಜೋಡಿಯಾಗಿ ಬಂದಂತ ಅಶೋಕ್ ಒಂದು ಕಡೆಯಾದರೆ ಶಿವಪ್ರಸಾದ್ನ ಎಲ್ಲ ಖಾತರಿಯನ್ನು ಅವನು ಮುಂದುವರಿಸ್ತಾ ಇದ್ದಾನೆ. ಎಸ್ ಟಿಜೆ ಮುಂದುವರಿಸಿ.
ಈ ಬಾರಿ ಆಹಾ ಜವಾಬ್ದಾರಿ ಮುಂದುವರಿಸುವ ನಿಟ್ಟಿನಲ್ಲಿ ಅಶೋಕ್ ಆಹಾ ಸೀಮಾರೇಖೆ ಗಡಿದಾಡ್ತಾ ಇದೆ. 4 ಅಂಕದ ಜಮಾವಣೆ ನೋಡೆ. ಓಟಗಳ ಅವಶ್ಯಕತೆ ಇರುವಾಗ ಅಶೋಕ್ ಸ್ಟ್ರೈಕ್ ವಿಭಾಗದಲ್ಲಿ ಆ ಕ್ಷಣಗಾಳ ಗಾಳಿಯಲ್ಲಿ ಚೆಂಡು. ಈ ಬಾರಿ ಅಶೋಕ್ ಎಂಬ ಆರ್ಭಟದ ಆಟಗಾರನ ಅಧ್ಯಾಯ ಅಂತ್ಯಗೊಳ್ತಾ ಇದೆ. ಬ್ಯಾಕ್ ಟು ದ ಪೆವಿಲಿಯನ್ ದ ಮ್ಯಾನ್ ಅಶೋಕ. Wicket after the completion of 1 over. It is a strike batsman, dangerous batsman, experienced batsman Shiva Prasad Katil on strike. ಇವತ್ತಿನ ಮೈದಾನ ಯಾವ ರೀತಿಯಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಬೇಕಿದೆ ಎಂದು ನೋಡಬೇಕಾಗಿದೆ. ಕಾರಣ ಬಹಳಷ್ಟು ಅನುಭವದ ತಾರೆಗಳಿದ್ದಾರೆ ಮೈದಾನದಲ್ಲಿ. ಈ ಬಾರಿ ಶಿವಪ್ರಸಾದ್ ಕಟೀಲ್ ಫೈನ್ ಲೆಗ್ ಭಾಗವಾಗಿ ಸೇರಿದ ಚೆಂಡು ಒಂದು ಸುಲಭವಾಗ್ತಾ ಇದೆ. 20 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 13 ಏರ್ತಾ ಇದೆ. ಖಂಡಿತವಾಗಿಯೂ ಮೈದಾನದುದ್ದಕ್ಕೂ ಪ್ರತಿಯೊಂದು ತಂಡಗಳಲ್ಲೂ ಅದ್ಭುತ ಅನುಭವದ ಆಟಗಾರರಿದ್ದಾರೆ. ಅಂತಿಮ ಕ್ಷಣದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರಬಹುದು, ಮ್ಯಾನ್ ಆಫ್ ದ ಸೀರೀಸ್ ಆಗಿರಬಹುದು, ಯಾರ ಬಳಿ ಬರಬಹುದು. ರೋವೆಲ್ ಆಗಿರಬಹುದು, ರೋಹನ್ ಆಗಿರಬಹುದು, ಇಮ್ರಾನ್ ಕೋಟೇಶ್ವರ ಆಗಿರಬಹುದು, ಶಿವಪ್ರಸಾದ್ ಕಟೀಲ್ ಆಗಿರಬಹುದು, ವೆಂಕಟಾಚಾರ್ಯ ಆಗಿರಬಹುದು, ತೌಸೀಫ್ ಆಗಿರಬಹುದು. ಇನ್ನು ಬಲಿಷ್ಠ ಅನುಭವದ ತಾರೆಗಳು ಎಲ್ಲ ಕಾದು ನೋಡಬೇಕಾಗಿದೆ. ಓವರಿನ ದ್ವಿತೀಯ ಚಾಲ್ತಿಯಲ್ಲಿ ಈ ಬಾರಿ ಸಮಾಧಾನಕರವಾದ ಓಡಾಟ, ವಿಕೆಟ್ಗಳ ಮಧ್ಯೆ ಒಂಟಿ ಸುಲಭ. ಅಂತಿಮ 22 ಎಸೆತಗಳ ಮುಂದೆ 30 ಅಂಕಗಳ ಅವಶ್ಯಕತೆ. ಶಿವಪ್ರಸಾದ್ ಕಟೀಲ್ ಸ್ಟ್ರೈಕ್ ವಿಭಾಗದಲ್ಲಿ ಓವರಿನ 3ನೇ ನೇರವಾಗಿ ಮಿಡ್ಲ್ ವಿಕೆಟ್ ಭಾಗವನ್ನು ಗುರುತುಪಡಿಸಿಕೊಂಡ ಶಿವಪ್ರಸಾದ್ 1 ಅಂಕ ಜಮಾವಣೆಗೊಳಿಸ್ತಾ ಇದ್ದಾನೆ ನೋಡಿ. ಸಮಯ, ಪರಿಸ್ಥಿತಿ ಇವೆಲ್ಲವನ್ನ ಅರಿತು ಆಡ್ತಾ ಇದ್ದಾರೆ ಮೈದಾನದಲ್ಲಿ ಆ ತೌಸೀಫ್ ಮತ್ತು ಶಿವಪ್ರಸಾದ್ ಜೋಡಿ. ಲೆಕ್ಕನೆ ಈ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಬಿನ್ನೆರಾಯಿನಂಚಿನ ವಿದ್ವಾರ್ ಬಾಯ್ಸ್ ಟೀಮ್ದ ಮಾಲಕರಾಯಿನಂಚಿನ
ಪ್ರವೀಣ್ ಶೆಟ್ಟಿ ಅವೇಲೆಕ್ಕನೆ ವಿಜಯಾನಂದ ಶೆಟ್ಟಿ ಈ ಒಂದು ವೀಕ್ಷಣೆ ಉಳ್ಳರು ಕುರಿತಪಡಿಸೊಂದುಲ್ಲೋ ಯುನೈಟೆಡ್ ಕಾಪು ಈ ಒಂದು ಸಂಘಟನೆ ಸೋಲ್ ಮೇಲೂ ತೆರಿಪ ಒಂದು ಪಂದ್ಯದ ಸ್ಥಿತಿಗತಿ 15ರಲ್ಲಿದೆ ನೋಡಿ. ಈ ಬಾರಿ ಎತ್ತಿ ಬಾರಿಸುವ ಪ್ರಯತ್ನ ಡೀಪ್ ಸ್ಕ್ವೇರ್ ಲೆಗ್ ಭಾಗಕ್ಕೆ ಸೇರಿದ ಚೆಂಡು ಒಂದು ಸುಲಭವಾಗ್ತಾ ಇದೆ. ಈ ಒಂಟಿ ಅಂಕದೊಂದಿಗೆ ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 16 ಅಂಕಗಳ ಜಮಾವಣೆ. ಅಂತಿಮ 20 ಎಸೆತಗಳಲ್ಲಿ 28 ಅಂಕಗಳ ಅವಶ್ಯಕತೆ ಇರುವಾಗ ಶಿವಪ್ರಸಾದ್ ಕಟೀಲ್ ಜೀವಂತ ಸ್ಟ್ರೈಕ್ ವಿಭಾಗದಲ್ಲಿ, ವೆಂಕಟೇಶ್ ಆಚಾರ್ಯ ಹಸ್ತಗಾರಿಕಾ ವಿಭಾಗದಲ್ಲಿ ಓವರಿನ ಪಂಚಮ ಎಸೆತವನ್ನು ಎಸೆಯುವರೆ. ನೇರವಾಗಿ ದಂಡಿಸಿಬಿಟ್ರು ಶಿವಪ್ರಸಾದ್. ಒಂದು ಸುಲಭಾವಳಿಯ ಪ್ರಯತ್ನ, 2 ಅಂಕಗಳು ಜಮಾವಣೆಗೊಳ್ಳುತ್ತಾ ಇದೆ. 18 ಅಂಕದತ್ತ ಏರಿಕೆಯಾಗ್ತಾ ಇದೆ ತಂಡದ ಒಟ್ಟು ಮೊತ್ತ. ಇನ್ನುಳಿದ 19 ಎಸೆತಗಳ ಮುಂದೆ 26 ಓಟದ ಅವಶ್ಯಕತೆ. ಈ ಬಾರಿ ದೊಡ್ಡ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿ ಚೆಂಡ, ಷಡ್ಕ ಶಿವಪ್ರಸಾದ್ ಕಟೀಲ್ ತನ್ನ ಖಾತೆಯನ್ನು ಆರಂಭಿಸುತ್ತಾ ಇದ್ದಾರೆ ನೋಡಿ. ಜವಾಬ್ದಾರಿಯುತ ಆಟ, ಶ್ರೇಷ್ಠ ಮಟ್ಟದ ದಂಡನೆ, ಪರಿಣಾಮ 6 ಅಂಕಗಳು. ಪಂದ್ಯ ವಿಳಂಬವನ್ನ ಮಾಡದೆ ದಯವಿಟ್ಟು ಅದೆಷ್ಟು ಬೇಗ ಆರಂಭಗೊಳಿಸುವಂತೆ ಪಂದ್ಯ. ಎಸ್ತಗಾರಿಕಾ ವಿಭಾಗದಲ್ಲಿ ವೈಶಾಖ್ ಶೆಟ್ಟಿ ಕೈಯಲ್ಲಿ ಚೆಂಡು. आखिरी 18 गेंद पर 20 अंकों की आवश्यकता मैच जीतने के लिए कटील फ्रेंड्स दौरों के लिए किस तरफ से निभा रहे गेंदबाजी और बल्लेबाजी, सभी सवाल है दर्शकों के सामने. 2:17 समाप्त हो चुकी है. इस दोपहर की 7 शारजा के मैदान पर अच्छी तरह के आयोजन यूनाइटेड कप की तरफ से सीजन 5 पर हम लोग हैं मौजूद. आखिरी वक्त 18 गेंद मौजूद है. 18 गेंद पर 20 अंकों की आवश्यकता समय तौसीफ मौजूद है स्ट्राइक पर. 9 स्ट्राइक पर शिव प्रसाद कटील, गेंदबाजी के ऊपर वैशाख. इस वक्त ऑफ स्टंप की काफी बाहर, रेफरी की निशाना वाइड की निशाना थी. इस 1 अंकों के साथ कुल मिलाकर 25 हो चुकी है. देखिए 1 विकेट के नुकसान के साथ 18 गेंद पर 19 अंकों की आवश्यकता मैच जीतने के लिए कटील दौरों के लिए. बेहतरीन खिलाड़ी मौजूद है कटील की दौरा पर. हम जानती है कितने साल सर ये अरबिक धरती पर अपनी कामयाब दिखाई चुकी है इस मैदान पर. और आसान तरीका से जोड़ रहे, देखिए 2 अंक जोड़ रहे. देखिए तौसीफ स्ट्राइक पर 3 गेंद पर 4 अंक कमा चुकी है तौसीफ ने एक तरफ से स्ट्राइक पर, और दूसरी तरफ से शिव प्रसाद कटील 6 गेंद पर 10 अंकों के साथ खड़ा है 9 स्ट्राइक पर इस वक्त. ओहो बिल्कुल अच्छी गेंद थी, खूबसूरत गेंद को अच्छी तरह के
अच्छी तरीके का और 4 अंक सीमा रेखा से बाहर 4 अंक। और किसकी बारी हो जाएगी, हर सभी सवाल है ओवेशा की गेंदबाजी के रूप पर। वोवर की 14 गेंद को अच्छी तरह के निभाए, देखिए 1 अंक जोड़ रहे, देखिए आसान तरीका से। शिव प्रसाद कटील आ चुकी है स्ट्राइक पर, 6 गेंद पर 10 अंक कमा चुकी है शिव प्रसाद। एक खतरनाक खिलाड़ी है, कई सालों से हम देख रहे हैं शिव प्रसाद के बारे में। अब क्या हो जाएगी सभी सवाल, आखिरी 14 गेंद पर 10 अंकों की आवश्यकता समय। शिव प्रसाद की अटील अच्छी तरह निभा रहे, देखिए हवा पर गेंद इस वक्त क्या हो जाएगा, खतरा थी। शिव प्रसाद कटील को जीवदान मिली है, देखिए अच्छा तरह की गेंदबाजी को निभाया शिव प्रसाद कटील ने, लेकिन कैच ड्रॉप हो चुकी है। इस लाइफ को किस तरफ से निभाएंगे, यह है सवाल। आखिरी 13 गेंद मौजूद है, 9 अंकों की आवश्यकता तौसीफ इस बार। ಈ ಬಾರಿ ಕವರ್ ಏರಿಯಾವನ್ನು ತನ್ನದಾಗಿಸಿಕೊಳ್ಳುತ್ತಾ ತೌಸೀಫ್ 1 ಅಂಕದ ಜಮಾವಣೆಗೊಳ್ತಾ ಇದೆ। 3 ಓವರ್ಗಳ ಮುಕ್ತಾಯ ಅಂಕಪಟ್ಟಿಯಲ್ಲಿ 36 ಅಂಕಗಳ ಜಮಾವಣೆ, 1 ಉದರಿಯನ್ನು ಬಿಟ್ಟು ಕೊಡ್ತಾ ಇದೆ। ಇನ್ನುಳಿದ 12 എസെത്തുകൾ ಮುಂದೆ 8 അങ്കಗಳ ആവശ്യകത। മത്സരങ്ങൾ മാറി മറിയുന്നുണ്ട്, അവസാനത്തെ 12 പന്തിൽ 8 റണ്ണിന്റെ ലക്ഷ്യമിരിക്കുമ്പോൾ മത്സരങ്ങൾ എങ്ങോട്ടാണ് പോകുന്നത്, എല്ലാം ചോദ്യങ്ങളായി മാറുന്നു। വളരെ മനോഹരമായ രീതിയിൽ സംഘടിപ്പിച്ച മത്സരമാണ് യുണൈറ്റഡ് കപ്പ് സീസൺ 5। ഈ മത്സര രംഗത്തിലേക്ക് വന്നതായ എല്ലാവരെയും നല്ല രീതിയിൽ ഇതാ ക്ഷണിച്ചുകൊള്ളുന്നു, സ്വാഗതം ചെയ്തുകൊള്ളുന്നു।
will be open for another 15 minutes only. I request all the spectators or team players who have not have the lunch still, please have your lunch because the lunch counter will be open only for another 15 minutes. ದಯಮಂತದ 15 ನಿಮಿಷದ ಅವಕಾಶ ಕೊರಂದುಳ್ಳರು ಓಣಸ್ ಮನ್ಪನಾಗ್ಲು ಐನಾತ್ ಬೇಕು ಓಣಸ್ ಮನ್ಪಡು ನಿರಂತರಾದ ಮ್ಯಾಚ್ ಸಾಗೊಂದು ಇಪ್ಪುಂಡು ಈ ನಿಟ್ಟಡೆ ಈ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಈ ಒಂಜಿ ಮೈದಾನಕ್ಕೆ ಬೈದಿನಂಚಿನ ಮಾತ ಬಿನ್ನೆರ್ನಕ್ಲೆಲ್ಲ ಪ್ರೀತಿಡ ಆಹ್ವಾನದಿ ಒಂದುಳ್ಳೋ 15 ನಿಮಿಷಡ್ ಅವಳು ಕೌಂಟರ್ ಕ್ಲೋಸ್ ಆವೊಂದುಂಡು ಒಣಸು ಮನ್ಪಂದನಕ್ಲ ಐನಾತ್ ಬೇಗ ಬೋದು ಆ ಕೌಂಟರ್ಗೆ ಬೋದು ಒಣಸದ ಕಾರ್ಯಪ್ರವೃತ್ತಿನ ಮುಂದುವರಿಸಲೆಂದು ಪನ್ನದು. Now the score moves on to 39, loss of 1 wicket after the completion of 3 over and 2 delivery. Oh, magnificent delivery. Also now call is wide call. The strike batsman Shiv Prasad Katil on strike. ಓವರಿನ ತೃತೀಯ ಚಾಲ್ತಿಯಲ್ಲಿ 10 ಎಸೆತಗಳ ಮುಂದೆ 4 ಓಟಗಳ ಅವಶ್ಯಕತೆ ಇರುವಾಗ ಎಸೆತಗಾರಿಕಾ ವಿಭಾಗದಲ್ಲಿ ಸಂಪತ್ತು ನಿಭಾಯಿಸುವ ಎಸೆತಗಾರಿಕೆ. ಆಹಾ 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 ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಒಂದು ಸುಲಭ. ಈ ಬಾರಿ 2 ಅಂಕಗಳು ಜಮಾವಣೆ. ಬಹಳಷ್ಟು ಸೊಗಸಿದ ಚುರುಕಿನ ಓಡಾಟ ವಿಕೆಟ್ಗಳ ಮಧ್ಯೆ 2 ಅಂಕಗಳ ಜಮಾವಣೆಗೊಳ್ಳುವಾಗ ಅಂಕಿಅಂಶ 42. ಇನ್ನುಳಿದ 9 ಎಸೆತಗಳಲ್ಲಿ 2 ಅಂಕಗಳ ಅವಶ್ಯಕತೆ ಇದೆ. ಶಿವಪ್ರಸಾದ್ ಕಟೀಲ್ 9 ಎಸೆತಗಳಲ್ಲಿ 15 ಅಂಕಗಳನ್ನು ತನ್ನದಾಗಿಸಿಕೊಂಡು ಒಂದು ವಿಭಾಗದಲ್ಲಿ ಸ್ಟ್ರೈಕ್ನಲ್ಲಿ ಜೀವಂತವಾದರೆ ನೋ ಸ್ಟ್ರೈಕ್ ವಿಭಾಗದಲ್ಲಿ ತೌಸೀಫ್ 8 ಎಸೆತಗಳಲ್ಲಿ 13 ಅಂಕಗಳನ್ನು ತನ್ನದಾಗಿಸಿಕೊಳ್ಳುವಾಗ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಆಹಾ ಅದ್ಭುತವಾದ ದಂಡನೆ. ಒಂದು ಸುಲಭವಾಗ್ತಾ ಇದೆ. ನೇರವಾಗಿ ಡೀಪ್ ಮಿಡ್ ವಿಕೆಟ್ ಭಾಗವನ್ನು ತನ್ನದಾಗಿಸಿಕೊಂಡ ಶಿವಪ್ರಸಾದ್ 2 ಅಂಕ ತನ್ನದಾಗಿಸಿಕೊಳ್ಳುವಾಗ ಕಟೀಲ್ ಫ್ರೆಂಡ್ಸ್ ಈ ಪಂದ್ಯವನ್ನು ವಿಜಯ ಆಗ್ತಾ ಇದೆ. ಅಭಿನಂದನೆಗಳು, ಧನ್ಯವಾದಗಳು. ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಬದಲಾವಣೆ. ಬಹಳ ಅನುಭವದ ವೀಕ್ಷಕ ವಿವರಣೆಗಾರ, ಉಡುಪಿ ಕಂಡ ಶ್ರೇಷ್ಠ ಮಟ್ಟದ ವೀಕ್ಷಕ ವಿವರಣೆಗಾರ, ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಆಟಗಾರರ ವೈಖರಿಯನ್ನು ಎಲೆ ಎಲೆಯಾಗಿ ಬಿಚ್ಚಿಡುವಂತ ವೀಕ್ಷಕ ವಿವರಣೆಗಾರ ಇರ್ಷಾದ್ ಉಡುಪಿ. and over to Mike.